ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ಇನ್ನೇನು ಆಗಸ್ಟ್ 15 ಇಷ್ಟರಲ್ಲಿ ನಮಗೆ ಎದುರಾಗುವಂಥದ್ದು 15ರಂದು ಗೊತ್ತದ ಸ್ವಾತಂತ್ರ್ಯೋತ್ಸವ ವಿಜೃಂಭಣೆಯಿಂದ ಮೋದಿಯವರು ಕೆಂಪು ಕೋಟೆ ಮೇಲೆ ಮಾತಾಡಿದರೆ ಇಲ್ಲಿ ನಮ್ಮ ಮಾಣಿಕ್ ಮೈದಾನದಿಂದ ನಮ್ಮ CM ಮಾತಾಡ್ತಾರೆ ಎಲ್ಲ ಕಡೆಗೂ. ಅದೊಂದು ದಿನ ಫುಲ್ಲಾಗಿ ನಾವು ಸ್ವತಂತ್ರ ಯೋಧರು, ದೇಶಕ್ಕಾಗಿ ಅವ್ರನ್ನ ಎಲ್ಲ ನೆನಪಿಸ್ಕೊಳ್ತಾ ನಾವು ಮಹಾನ್ ದೇಶಭಕ್ತರು ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದು ನಿಜವಾಗಿ ಇದ್ದೀವಿ. ಆ ಮಾತು ಬೇರೆ, ಆ ಚರ್ಚೆ ಅಪ್ರಸ್ತುತ. ಆದರೂ ಆಗಸ್ಟ್ 15 ಬಂದಾಗ ಸಹಜವಾಗಿ ಒಂದು ವೈವಿಧ್ಯಮಯ ಚರ್ಚೆಗಳನ್ನು ಮಾಡಬೇಕಂತ ಬಯಸಿದ್ದು ಸಹಜದ. ಆ ದಿಶೆಯಲ್ಲೇ ಇವತ್ತು ಒಂದಿಷ್ಟು ಇತಿಹಾಸವಿದ್ದಂಥ ಕಲೆ ಬಗ್ಗೆ ಅಭ್ಯಾಸ ಮಾಡಿದಂಥ ಸ್ವತಃ ಕಲಾಕಾರರು, ಸ್ವತಃ ಅನೇಕ ವಿಷಯಗಳ ಬಗ್ಗೆ ಮಾತನಾಡಬಲ್ಲಂತಹ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ಮಿತ್ರರು ಆದಂತಹ ಈಶ್ವರಚಂದ್ರ ಬೆಳಗೇರಿಯವ್ರನ್ನ ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಕರೆಸಿದ್ದೀವಿ. ಅವ್ರು ಬಂದಿದ್ದಾರೆ. ಆ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದರಲ್ಲೂ ಇವತ್ತು ಭ್ರಷ್ಟಾಚಾರ, ಅದು ಇದು ನೋಡ್ಲಿಕ್ಕೆ ಆಗದಂಥ ಪರಿಸ್ಥಿತಿ. ಅದರಲ್ಲೂ ಮಕ್ಕಳ ಮೇಲೆ ಮೊನ್ನೆ ಏನಪ್ಪ ಅಂದ್ರೆ ಗುಂಡು ಹಾಕಿದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಕ್ಕಳ ಪೇಪರ್ ಲೀಕ್ ಆಗಿರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಎಲ್ಲ ದಿನದಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ನೆರವೇರಿದ್ರೆ ಒಂದಿಷ್ಟು ಚರ್ಚೆ ಮಾಡಬೇಕಪ್ಪ ಇದನ್ನು ಅಂತೇಳಿ. ಸ್ವತಂತ್ರ ಪೂರ್ವ ನಂತರದಲ್ಲಿ ಏನು ಡೆವಲಪ್ಮೆಂಟ್ ಆಗೋದು ಒಂದಿಷ್ಟು ಅವ್ರಿಗೆ ಗೊತ್ತಿದ್ದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಸರ್, ತಮಗೆ ಸ್ವಾಗತ. ಮೊದಲನೇ ನಮ್ಮ ಚಿಕ್ಕ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇವತ್ತು ದೇಶದ ಪರಿಸ್ಥಿತಿ ನೋಡಿದಾಗ ನಾವು ಸ್ವತಂತ್ರವನ್ನು ನಮ್ಮ ಗಾಂಧೀಜಿಯವರು ಆಯಿತು, ನೆಹರು ಆಯಿತು ಅನ್ನೋದು ಹೇಳಿರ್ತಂಥದ್ದು ಇಂಥ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ, ಭ್ರಷ್ಟಾಚಾರಯುಕ್ತ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ, ಅಥವಾ ಇಲ್ಲಿಯ ಮಕ್ಕಳಿಗೆ ಉದ್ಯೋಗ ಇಲ್ಲಂಥ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ, ಇಲ್ಲಿಯ ಬಡತನ ಹೆಚ್ಚು ಮಾಡೋದಕ್ಕಾಗಿ ನಿರ್ಮಾಣ ಮಾಡೋದಕ್ಕೆ ಯಾವ ಕಾರಣಕ್ಕಾಗಿ ನಾವು ಸ್ವಂತಂದಿದ್ದೀವಿ? ಏನು ಇವತ್ತು ನಾವು ನಿಜವಾಗಿಯೂ ಅವ್ರು ಬಯಸಂಥ ದೇಶವನ್ನು ಕಟ್ಟಿದ್ದೀವ ನಾವು ಅನ್ನೋದು ದೊಡ್ಡ ಮೂಲಭೂತ ಪ್ರಶ್ನೆ. ಇದಕ್ಕೆ ನಿಮ್ಮದು ಉತ್ತರ ಏನು? ಸರ್, ಭಾರತಾಂಬೆಯನ್ನು ಮನದಲ್ಲಿ ಸ್ಮರಣೆ ಮಾಡ್ತಾರೆ. ಆತ್ಮೀಯರಿ ಸರ್ವರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್, ನಮ್ಮ ಭಾರತ ಮಾತೆಯ ಒಂದು ಸ್ಥಿತಿ ಹೆಂಗದ ಅಂಥೇಳಿ ನಮ್ಮ ಸರ್ ಚಂದ ಪ್ರಶ್ನೆ ಕೇಳಿದ್ರಿ. ಸ್ವತಂತ್ರ ಭಾರತ ಮಾತೆಯ ಮಡಿಲು ಮಕ್ಕಳು ನಾವೆಲ್ಲ, ಬಂಧನ ಹರಿಸಿದ ಮಹಾನುಭಾವರ ಸ್ಮರಣೆಯ ಮರೆತಿಲ್ಲ. ಭಾರತವೆಂಬ ಗೆಳೆಯು ಬ್ರಿಟಿಷರ ಪಂಜರದಿ ವಾಸ, ಬಿಡುಗಡೆಗಾಗಿ ಬಳಲಿದ ಜೀವಿಗೆ ಆಯಿತು ವನವಾಸ. ಸೂರ್ಯನೇ ಮುಳುಗದ ಸಾಮ್ರಾಜ್ಯದಲ್ಲಿ ಅದಕ್ಕೆ ಆವಾಸ, ಬಂಧನ ಬಿಡಿಸುವ ಚಿನ್ನರೆ ನಡೆದು ಆಗಿದೆ ಸಂತೋಷ. ಭಾರತಾಂಬೇರಿ ಮಾತೆಯ ಬಂಧನ ಬಿಡಿಸಲು ತಮ್ಮಯ್ಯ ಪ್ರಾಣವ ತೆತ್ತಾಗ, ಶೌರ್ಯವ ಕಂಡು ಆಂಗ್ಲರ ದೇಶ ಬಿಟ್ಟು ಹೋದರಾಗ. ಗಾಂಧಿ, ನೆಹರು, ಟಿಳಕ, ಗೋಖಲೆ, ಪಟೇಲರ ನೆನೆದಾಗ, ಸ್ವತಂತ್ರ ಭಾರತ ಪ್ರಜೆಗಳಿಗೆಲ್ಲ ಹಬ್ಬದ ದಿನವಾಗ. ಸ್ವತಂತ್ರ ಭಾರತ ಮಾತೆಯ ಮಡಿಲು ಮಕ್ಕಳ ನಾವೆಲ್ಲ, ಬಂಧನ ಹರಿಸಿದ ಮಹಾನುಭಾವರ ಸ್ಮರಣೆಯ ಮರೆತಿಲ್ಲ. ಕನ್ಯಾಕುಮಾರಿಯು ಪದತರದಲ್ಲಿ, ಕಾಶ್ಮೀರವಂತೂ ಮುಕುಟದಲ್ಲಿ, ಗಂಗಾ ಯಮುನಾ ಬ್ರಹ್ಮಪುತ್ರಿಯರು ನಿನ್ನಯ ಎದೆಯಲ್ಲಿ. ವಿಧ ವಿಧ ಭಾಷಾ ರಾಜ್ಯದ ಜನತೆಗೆ ಸಮಾನ ಭಾವವು ನಿನ್ನಲ್ಲಿ, ವಿಶ್ವದ ಜೀವಿಯ ಸೌಖ್ಯತೆಗಾಗಿ ದುಡಿವೆ ತಾಯಿ ನೀರಿಲ್ಲಿ. ಸ್ವತಂತ್ರ ಭಾರತ ಮಾತೆಯ ಮಡಿಲ ಮಕ್ಕಳು ನಾವೆಲ್ಲ, ಬಂಧನ ಹರಿಸಿದ ಮಹಾನುಭಾವರ ಸ್ಮರಣೆಯ ಮರೆತಿಲ್ಲ. ಸ್ವತಂತ್ರವಾದ ನೆಮ್ಮದಿಯಲ್ಲಿ ಪ್ರಜೆಗಳೇ ಪ್ರಭುಗಳೆಂದು, ಅಂತರಾಳದ ನೋವನ್ನು ಅರಿಯದೆ ಸ್ವಾರ್ಥಿಗಳಾಗಿ ಹರುವು. ಮಾತೆಯ ಬಂಧನ ಬಿಡಿಸಲು ಅಂದು ಪ್ರಾಣ ತೆತ್ತವರೆಷ್ಟು, ಅವರನ್ನೇ ಮರೆತು ಮಾತೆಯ ಮಡಿಲಿಗೆ ವಿಷ ಬೆರೆಸುವರೆಷ್ಟು. ಸ್ವತಂತ್ರ ಭಾರತ ಮಾತೆಯ ಮಡಿಲ ಮಕ್ಕಳು ನಾವೆಲ್ಲ, ಬಂಧನ ಹರಿಸಿದ ಮಹಾನುಭಾವರ ಸ್ಮರಣೆಯ ಮರೆತಿಲ್ಲ. ಪ್ರತಿದಿನ ಅನ್ಯಾಯ ಅತ್ಯಾಚಾರ, ಕಂಡಲ್ಲಿ ಹಿಂಸಾಚಾರ, ಮಾಡುವುದೆಲ್ಲವ ಮೌನದಿ ಮಾಡಿ ಹೊರಗೆ ಹೇಳುವರು ಇವರಾಚಾರ. ಮಹಾತ್ಮರೆಲ್ಲರೂ ಮಾಡಿದ ತ್ಯಾಗ ಆಗಿ ಹೋಗಿದೆ ನಿರಾಧಾರ, ಬುದ್ಧಿಹೀನರಾದ ನಿನ್ನೆಯ ಮಕ್ಕಳು ಎಂದು ಮಾಡುವರು ನಿನ್ನುದ್ಧಾರ. ಸ್ವತಂತ್ರ ಭಾರತ ಮಾತೆಯ ಮಕ್ಕಳ ಮಡಿಲ ಬಾಳುವ ನಾವು, ಮಾತೆಯ ಉದ್ಧಾರ ಮಾಡುವೆ ಎಂದು ತಿಳಿಯದು ನನಗೀಗ. ನಿಜವಾಗಿ ಸರ್, ನಿಮ್ಮ ಪ್ರಶ್ನೆಗೆ ಈ ಒಂದು ಕವನ ಉತ್ತರ ಕೊಡ್ತೇವೆ ಸರ್. ನೀವು ಹೇಳಿದಾಗೆ ಸರ್ 1942ಕ್ಕಿಂತ ಪೂರ್ವದಲ್ಲಿ
ಸರ್ ಭಾರತ ಬೇರೆ 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 ಸಂಸ್ಥಾನಿಕರ ಒಂದು ಆಡಳಿತದಾಗಿ ತಮ್ಮಲ್ಲಿ ಒಕ್ಕಟ್ಟು ಐಕ್ಯತೆ ಇಲ್ಲದ ಕಾರಣ ಸರ್ ಅವರು ವ್ಯಾಪಾರಕ್ಕಂತ ಬಂದವರ ಬ್ರಿಟಿಷರ ಕೈ ಒಳಗರೆ ಇಡೀ ಸರ್ ನಮ್ಮ ಭಾರತನ ಕೊಟ್ಟ ಒಂದು ರೆಸ್ಟಿಂದ ರೀ ಪಂಜರದ ಗಿಳಿಯಂತೆ ಸುಮಾರು 182 ವರ್ಷಗಳ ಕಾಲ ಸರ್. ನಿಮಗೆಲ್ಲ ಗೊತ್ತು. ಏನು ಆ ಒಂದು ಸ್ವತಂತ್ರ ಮಾಡಬೇಕನ್ನುವಂಥ ರೀ ಮಹಾತ್ಮ ಗಾಂಧೀಜಿಯವರನ್ನು ಮೊದಲು ಮಾಡಿಕೊಂಡು ಸರ್ ಎಷ್ಟೋ ಜನರು ತಮ್ಮ ತನುಮನಧನಗಳನ್ನು ಅರ್ಪಣೆ ಮಾಡಿ ಅವರು ಭಾರತ ಮಾತೆ ಸ್ವತಂತ್ರ ಆಗೋ ಸಲುವಾಗಿ ಪಟ್ಟಂಥ ಶ್ರಮ ನಡೆದ್ರೆ ಸರ್ ಒಂಥರ ಮೈ ರೋಮಾಂಚನ ಆಗುತ್ತೆ ಸರ್. ಅದು ಸರಿ, ನೀವು ಹೇಳಿದ ಸರಿ ಐತಿ, ಮನೆಗೆ ಬಂದು ಕೇಳಿದ್ರು ಸರಿ ಅದ. ಅಂದ್ರೆ ಇವತ್ತು ಅವ್ರ ಪಾಪ ಯಾವ ತ್ಯಾಗ ಮಾಡಿದ್ರು, ಎದಕ್ಕಾಗಿ ಮಾಡಿದ್ರು, ಏನೇನು ಮಾಡಿದ್ರು ಎಲ್ಲರಿಗೂ ಗೊತ್ತಿದ್ದು ವಿಷಯ. ಆದ್ರೆ ಇವತ್ತು ಈ ದೇಶ ಆಗ್ತಾ ಇರೋದಕ್ಕೆ ಅವ್ರು ಮಾಡಿದ ತ್ಯಾಗಕ್ಕೆ ಏನು ಬೆಲೆ ಸಿಗ್ತಾ ಇಲ್ಲ ಅಂತ ಅನಿಸ್ತಾ. ಅದು ಸರ್ ಏನಾಕೈತೆ ಅಂತ ಸರ್ ಅವರು ಮಾಡಿ ಕೊಟ್ರು ಸರ್, ಮಣಿ ಮಾಡಿ ಕೊಟ್ರು. ನಂತರ ಅದನ್ನು ಸುಂದರವಾಗಿ ಇಟ್ಕೊಳ್ಳೋದು ಸರ್ ಮಕ್ಕಳ ಅಂತ ನಮ್ಮ ಕರ್ತವ್ಯ ಸರ್. ನಾವಂದ್ರೇನು ರೀ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದು ನಮ್ಮದು ಪ್ರಜಾರಾಜ್ಯ ಸರ್. ಇಲ್ಲಿ ಪ್ರಜೆಗಳನ್ನು ಪ್ರಜೆಗಳ ಪ್ರಭುಗಳಂತ ನಾವು ಆಯ್ಕೆ ಮಾಡಿದಂಥವ್ರು ನಮ್ಮವ್ರು ನಾಯಕರಾಗಿರ್ತಾರೆ. ಆದರೆ ಸರ್ ಇವು ಒಂದು ದೃಷ್ಟಿಯಿಂದ ಏನಾಗತ್ತೆ ಸರ್, ಇಲ್ಲಿ ಸ್ವತಂತ್ರ ಭಾರತದೊಳಗೆ ಲಿಖಿತ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಮೊದಲು ಮಾಡಿಕೊಂಡು ಅವರು ಹೇಳಿದಂಥ ಕೆಲವೊಂದು ವಿಚಾರಗಳನ್ನು ಅವರ ಆದರ್ಶಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ದೇ ಆಗಿತ್ತಂದ್ರೆ ರೀ ನಮ್ಮ ದೇಶ ರೀ ಇಂಥ ಈ ಹೀನಾಯ ಸ್ಥಿತಿಗೆ ಬರ್ತಿರಲಿಲ್ಲ. ಆದರೆ ಅವನ್ನ ಪಾಲನೆ ಮಾಡಲಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಪಡತನ ಹೆಚ್ಚಾಗಿದೆ, ಸರ್ವರಿಗೂ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ಇವತ್ತು ಮಾರ್ಕೆಟ್ ರೇಟ್ ತುಟ್ಟಿ ಆಗ್ತಾ ಹೋಗ್ತದೆ. ಒಂದು ಕಾಲಕ್ಕೆ ಜಾತಿ ಆಧಾರದ ಮೇಲೆ ಶಿಕ್ಷಣ ಕಲ್ಸ್ಕೊಂಡಿದ್ದಾರೆ, ಇವತ್ತು ಹಣದ ಆಧಾರದ ಮೇಲೆ ಶಿಕ್ಷಣ ಕಲ್ಸ್ಕೊಳ್ತಾ ಇದ್ದಾರೆ. ಇದನ್ನು ಬಯಸಿದ್ರ ನಮ್ಮ ಲೋಕಮಾನ್ಯ ತಿಲಕರಾಗಿರ್ಬೋದು, ಗಾಂಧೀಜಿಯವರಾಗಿದ್ರು, ಅಥವಾ ನೆಹರು ಅವ್ರು ಮತ್ತೆ ಅದ್ರ ಲಾಭ ಮಾಡ್ಕೊಂಡಿದ್ದಾರೆ. ಅವತ್ತು ಬೇರೆ ಆದ್ರೆ ನಾ ಕೇಳೋದೇನಪ್ಪ, ಇದು ನಿಜವಾಗಿ ಇದನ್ನು ಬಯಸಿದ್ರ ನಾವು ಎಂದೂ ಬಯಸಿಲ್ಲ ಸರ್. ಅವರು ನಮ್ಮ ಮಹಾತ್ಮ ಗಾಂಧೀಜಿಯವ್ರನ್ನ ಮೊದಲು ಮಾಡಿಕೊಂಡ್ರಿ ಅವ್ರು ನಿಜವಾಗಿಯೂ ಸರ್ ಒಂದು ಹೋರಾಟಕ್ಕಾಗಿ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿಕೊಂಡು ಬಂದಿದ್ದರು. ಯಾವಾಗ ಸ್ವತಂತ್ರ ಭಾರತ ಆಯಿತು ಆ ಕಾಂಗ್ರೆಸ್ ಪಕ್ಷವನ್ನು ಅವ್ರಿ ತೊಡೆದು ಹಾಕಬೇಕು, ನಿರ್ಣಯ ಮಾಡಬೇಕು, ಅದನ್ನು ಬಿಟ್ಟು ಬಿಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದರೆ, ಆದರೆ ಕೆಲವು ನಮ್ಮ ರಾಷ್ಟ್ರೀಯ ನಾಯಕರು ಅದನ್ನೇ ಏನು ಮಾಡಿಕೊಂಡ್ರೆ ಬಳವಳಿ ಮಾಡಿಕೊಂಡು ಏನಂತಂದ್ರೆ ಏನಾಯ್ತು ಸರ್ ಅತಿಯಾದ ಸ್ವಾರ್ಥದಿಂದಾಗಿ ಸರ್. ಮನುಷ್ಯನಿಗೆ ಸ್ವಾರ್ಥ ಬೇಕ್ರಿ, ಯಾಕಂದರೆ ಸ್ವಾರ್ಥ ಪರಾರ್ಥ ಪಾರಮಾರ್ಥ 3 ಮೆಟ್ರಲ್ಲೂ ಅದಾವ್ರಿ. ಅವರು ತಾನು ಬದುಕಬೇಕ್ರಿ, ಇತರರನ್ನು ಬದಲಿಕ್ಕೆ ಬಿಡಬೇಕು, ಜೊತೆಗೆ ರಾಷ್ಟ್ರದ ಅಭ್ಯುದಯಕ್ಕಾಗಿ ಮುಖ್ಯ ಒಂದು ಗುರಿಯನ್ನಾಗಿಟ್ಕೋಬೇಕ್ರಿ. ಯಾಕಂದ್ರೆ ಸರ್ ನಮ್ಗೆ ದೇಶ ಇತ್ತಂದ್ರೆ ನಾವಿರ್ತು. ನೀವು ಹೇಳಿ ಸರ್ ಒಂದು ಯಾವ್ದಾರ ಒಂದು ವಸ್ತು ಅಂದರೆ ಈಗ ಒಂದು ನಮ್ಮ ಕಲೆ ಐತೆ ಅಂತಂದ್ರೆ ನಾವು ಕಲಾವಿದರಿದ್ದೀವಿ. ಹಂಗೆ ಸರ್ ನಮ್ಮ ದೇಶ ಕಾಯೋದು ನಮ್ಮ ಧರ್ಮ ಐತ್ರಿ. ಅದಕ್ಕಾಗಿ ಸರ್ ನಾನು ಮತ್ತೊಂದು ಇದನ್ನು ಬರೆದಿದ್ದೆ. ಯಾಕಂದ್ರೆ ಭಾರತ ಮಾತೆಯ ಒಂದು ಶ್ರೀ ಹರಕೆ ಏನೈತಿ, ತಾಯಿ ಏನು ಕೇಳ್ಕೋತಂತಂದ್ರೆ ನಿರ್ಮಾಣವಾಗಲಿ ರಾಷ್ಟ್ರ ಸುಂದರ ಧಕ್ಕೆಯಾಗದೆ ಮನಗಳಿಗೆ, ನಿರ್ಮಾಣವಾಗಲಿ ರಾಷ್ಟ್ರ ಸುಂದರ ಧಕ್ಕೆಯಾಗದೆ ಮನಗಳಿಗೆ, ನಾನು ನೀನು ಭೇದವ ಮರೆತು ಒಂದಾಗಿರಿ ಸಿಹಿ ಬಾಳ್ವೆಗೆ, ನಾನು ನೀನು ಭೇದವ ಮರೆತು ಒಂದಾಗಿರಿ ಸಿಹಿ ಬಾಳ್ವೆಗೆ. ಯಾಕಂದ್ರೆ ಭಾರತ ಮಾತೆಯ ಮಡಿಲಲ್ಲಿಂದು ಮತಭೇದಗಳು ಏತಕ್ಕೆ, ಭಾರತ ಮಾತೆಯ ಮಡಿಲಲ್ಲಿಂದು ಮತಭೇದಗಳು ಏತಕ್ಕೆ, ಶಾಂತಿ ಪ್ರೀತಿಯ ಮಾತಲಿ ಎಂದು ಅಮಾಯಕರ ಬಲಿ ಯಾತಕ್ಕೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಹಿಂದೂ ಮುಸ್ಲಿಂ ಅಂತ ಮಾಡಿಸೋದು, ಜಾತಿ ಮಾಡಿಸೋದು, ಇವೆಲ್ಲ ಇದಾವ. ಅದ್ರ ಜೊತೆಗೆ ಮುಖ್ಯವಾಗಿ ಇದೆಲ್ಲ ಪರಿವರ್ತನೆ ಆಗೋದಕ್ಕಾಗಿ ನಮ್ಮಲ್ಲಿ ಮುಖ್ಯವಾಗಿ ಬೇಕಾಗಿದ್ದೇನಪ್ಪಾ ಅಂತಂದ್ರೆ ಶಿಕ್ಷಣ ಎಲ್ಲರೂ ಬೇಕಾಗಿತ್ತು. ಆದ್ರೆ ಎಲ್ಲರಿಗೂ ಇವತ್ತು ಸಿಗ್ತಾ ಇಲ್ಲ. ಇವತ್ತು ಖಾಸಗೀಕರಣದಿಂದಾಗಿ ಶಿಕ್ಷಣ ಕಷ್ಟ ಐತೆ ಹೇಳಿ ನಿಮಗೆ. ಒಂದು ಕಾಲಕ್ಕೆ ಮೇಲ್ಜಾತಿಯವ್ರು ಮಾತ್ರ ಕಲಿಯುವಂತ ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಇವತ್ತು ದುಡ್ಡಿದ್ದವ್ರ ಮಕ್ಕಳ ಮಾತ್ರ ಕಲಿಯುವಂಥ ವ್ಯವಸ್ಥೆ ಇವತ್ತು ಬಂದು ಹೋಗ್ಬಿಟ್ಟದ. ಅದಕ್ಕೆ ನಾವು ಹೇಳುವಂಥದ್ದು, ಇವತ್ತು ಗಾಂಧೀಜಿಯವರು ಹಾಕಿಕೊಟ್ಟಂತ, ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ದಾರಿಗೆ ವಿರುದ್ಧವಾಗಿ ಇವ್ರು ಯಾಕೆ ನಡ್ಕೊಳ್ತಾ ಇದ್ದಾರಂತ ಅಂದ್ರೆ ಇವರು ವಿರುದ್ಧವಾಗಿ ನಡ್ಕೋತಾರಂತಂದ್ರೆ ಅತಿಯಾದ ಸ್ವಾರ್ಥ ಸರ್. ನೋಡ್ರಿ, ನಿಂತ ನೆಲೆಯ ತಿನ್ನುವ ಅನ್ನದ ಋಣ ತೀರಿಸುವುದು ಹೀಗೆ. ಅವ್ರು ಮಾಡಿದಂಥ ಮಹಾತ್ಮರದ ಋಣ ತೀರಿಸ್ಬೇಕು. ಭಾವುಕರಾಗಿಯೂ ಮಾಯಾ ಮೋಹದ ಬಲಿಯಲ್ಲಿ ಬೀಳುವುದು ಸರಿಯೇ. ಇವೆಲ್ಲ ಗೊತ್ತೈತ್ರಿ, ಆದರೂ ಇಂಥ ಇದನ್ನು ಮಾಡ್ತಾರೆ. ಒಂದು ಸಾಮಾನ್ಯರಿಗೆ ಗೊತ್ತೈತ್ರಿ, ಸಾಮಾನ್ಯರಲ್ಲಿ ಏಕತಾ ಪ್ರಜ್ಞಾ ರಾಷ್ಟ್ರ ನಾಯಕರಲ್ಲಿ ಏಕಿಲ್ಲ. ಸಾಮಾನ್ಯ ಮಂದಿ ಗೊತ್ತಿಲ್ಲ ಸರ್, ಆದರೆ ರಾಷ್ಟ್ರ ನಾಯಕರಲ್ಲಿ ಯಾಕಿಲ್ಲತ್ರಿ.
ಮುಂದ್ರಿ ಸ್ವಾಭಿಮಾನವು ಮನದಲ್ಲಿ ಇದ್ದರು ಕಾರ್ಯಪ್ರವೃತ್ತಿಯ ಕಂಡಿಲ್ಲ. ಅವ್ರಿಗೇನು ಗೊತ್ತಿಲ್ಲ ರೀ, ನಾವು ಭಾರತ ದೇಶದ ಅನ್ನ ಉಣ್ತೇವೆ, ನಮ್ಮಂಗಡ ಉತ್ತರ ನೋಡ್ಕೋಬೇಕು, ಎಲ್ಲ ಒಂದು ದೃಷ್ಟಿಯಿಂದ ಸಮಾನ ಕೊಡಬೇಕು. ಅದು ಯಾಕೆ ಬರ್ತಾ ಇಲ್ಲ ರೀ? ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಆಳುವು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು, ಈಗ ಆ ಎಲ್ಲ ಪಕ್ಷಗಳು ಹೇಳ್ತಾ ಇದ್ದೀನಿ ನಿಮಗೆ. ಒಬ್ಬರು ಟೀಕಾ ಮಾಡ್ತಾರೆ, ನೀವು ಹಂಗೆ ತಪ್ಪು ಮಾಡಿದ್ರಿ, ನೀವು ಮಾಡಿದ್ರಿ. ಇವತ್ತು ನೋಡ್ರಿ BJP ಸಾಕಷ್ಟು ಟೀಕಾ ಮಾಡಿದರು, ನಾವು ಒಳ್ಳೆ ಆಡಳಿತ ಕೊಡ್ತೀವಿ, ಸ್ವದೇಶ ತರ್ತೀವಿ, ಆದ ಮಾಡ್ತೀವಿ ಬಂದರು. ವಾಜಪೇಯಿ ಅವ್ರು ಬಂದರು, ಇವತ್ತು ಮೋದಿ ಅವರು ಇದ್ದಾರೆ, ಹಿಂದೆ ಅವರು ಕಾಂಗ್ರೆಸ್ಗೆ ಆಳಿದ್ದಾರೆ. ಆದರೆ ಇವರು ಆಡಳಿತ ಇವತ್ತು ಏನದಪ್ಪ ಅಂದ್ರೆ ಅವ್ರಂಗನ ಮುಂದುವರೆದ. ಇವರು ಗಾಂಧಿ ಅವ್ರು ಹೇಳಿದ್ದು ಸ್ವರಾಜ್ಯ ತರಲಿಲ್ಲ, ಸ್ವರಾಜ್ಯದ ಗ್ರಾಮ ರಾಜ್ಯ ಮಾಡಬೇಕಾಯ್ತು, ಮಾಡಲಿಲ್ಲ. ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಅನ್ನೋದು ಅದಂತ ದೂರದ ಕನಸ. ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ಇಂಥ ಪ್ರಸಂಗ ಮಾಡೋದಕ್ಕೆ ಎಲ್ಲರೂ ಹೊಣೆಗಾರರು ಅಂತ. ಇದ್ರಾಗ ಯಾವ ಪಕ್ಷ ಬೇದಿಲ್ಲ, ಮತ್ತೆ ಇಲ್ಲಿ ಯಾವ ಸಂಘಟನೆ, ಎಲ್ಲ ಸಂಘಟನೆಗಳು ಇದನ್ನ ಬಯಸುವಂತವಾಗಿದ್ದಪ್ಪ ಇವತ್ತು ಅನ್ನುವಂತ ಮಾತಾಡ್ತದೆ. ಬಸ್ ನಮ್ದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಕೊತಾರೆ, ಬಾಯಿ ಹೇಳ್ಕೊತೀವಿ ನಾವು, ಬಾಯಲ್ಲಿ ಹೇಳ್ಕೊತಾರೆ. ನೋಡ ಅದಕ್ಕೆ ಸರ್, ಹುಟ್ಟುವಾಗ ಜಾತಿ ಮತಗಳ ಭೇದದ ಅರಿವು ನಮಗಿಲ್ಲ. ಹುಟ್ಟುತ್ತಾಗ ನಮಗೆ ಇದೇ ಜಾತಿ ಏನೂ ಇಲ್ಲ. ಮುಂದೆ ಶಾಂತಿ ಪ್ರಿಯರ ಬಾಳಲಿ ಎಂದು ಮತ್ಸರ ಭಾವವು ಸರಿಯಲ್ಲ. ಒಬ್ರಿಗೊಬ್ರಿಗೆ ಹೊಟ್ಟೆ ಕಿಚ್ಚು ಮಾಡೋದಲ್ಲ. ಮುಂದೆ ಒಂದೇ ತಾಯಿಯ ಮಕ್ಕಳ ಮಡಿಲು ಹುಡಿಯಾದರೆ ಸರಿಯಾದೀತೆ. ತಾಯಿ ಮಡಿಲು ನಮ್ಮ ತಾಯಿ ರೀ. ಮುಂದ್ರಿ ಭೇದವ ಮರೆತು ಒಂದಾಗಲು ಹರಸಿದೆ ಮಾತೆಯ ಶ್ರೀಹರಿಕೆ. ಈಗ ನಾನು ನಿಮ್ಗೆ ಕೇಳುವಂಥದ್ದು ನೇರ ಪ್ರಶ್ನೆ. ಕೇಳಿ ಸರ್. ಏನಪ್ಪ ಅಂತಂದ್ರೆ, ಈ ಇಂಥ ಒಂದು ವ್ಯವಸ್ಥೆ ಬದಲ ಮುಂದಿನ ಭವಿಷ್ಯದಲ್ಲಿ ಆಗ್ತದೆ ನಿಮಗಿಂತ ಅನಿಸಿದೇನು? ನಿಮ್ಮ ಅನುಭವದಲ್ಲಿ ಹೇಳಿ, ನಮಗೆ ಕವನಿಗೆ ಬೇಕಾಗಿಲ್ಲ, ಕವನ ಬೇಡ ರೀ. ಇವತ್ತಿನ ಅನುಭವಿಸಿದ್ರೆ ನಿಮ್ಮ ಜೀವನದಲ್ಲಿ, ನೀವು ಇವತ್ತ 70 ಎಡಬಲದಲ್ಲಿ ಇಷ್ಟು ದಿನಗಳನ್ನ ದಾಟಿ ಬಂದಿದ್ರಿ. ಮುಂದಿನ ದಿನದಲ್ಲಿ ಈ ಒಂದು ವ್ಯವಸ್ಥೆ ಬದಲಾಗ್ತದೆ, ಅಥವಾ ಎಲ್ಲರಿಗೂ ಫ್ರೀಯಾಗಿ ಶಿಕ್ಷಣ ಸಿಗುವಂಥದ್ದು, ಎಲ್ಲರಿಗೂ ಫ್ರೀಯಾಗಿ ಔಷಧ ಮೆಡಿಸಿನ್ ಸಿಗುವಂಥದ್ದು ವ್ಯವಸ್ಥೆ ಬರಬಹುದಾ ಅಂತಂದ್ರೆ ನಿಮಗೆ ಅನಿಸೋದೇನು ರೀ? ಸರ್, ಇದೇನು ದೊಡ್ಡದಲ್ಲ ರೀ. ಮನಸ್ಸು ಮಾಡಿದ್ರೆ ಸರ್ ಈ ಸಾಧ್ಯತೆ ಐತ್ರಿ. ಅದು ಮಾಡೋಣ. ನಮ್ಮನ್ನು ಹಿಡ್ಕೊಂಡ್ರಿ ಸರ್, ಯಾಕಂದ್ರೆ ಮತ್ತೊಬ್ಬರಿಗೆ ಬಟ್ಟ ಮಾಡಿ ತೋರಿಸೋಕ್ಕಿಂತ ರೀ ನಮ್ಮನ್ನು ಹಿಡ್ಕೊಂಡು ಸರ್ ನಾವು ಸಾಧ್ಯ ಇದ್ರೊಳಗೆ ನಾವು ಚಾಲನೆಯಲ್ಲಿ ಹೋದ್ರೆ ರೀ ನಕ್ಕಿ ಬದಲಾವಣೆ ಆಗ್ತದೆ. ಆ ದೃಷ್ಟಿಯಿಂದ ಸರ್ ನಾನೇನು ಮಾಡ್ತಾಯಿದ್ದೆ ಸರ್, ಬೇರೆಯವ್ರಿಗೆ ಹೇಳೋಕ್ಕಿಂತ ಸರ್ ನನ್ನದೇ ಅಂತ ಒಂದು 5 ಎಕರೆ 30 ಗುಂಟೆ ಭೂಮಿ ಒಳಗೆ ರೀ 11 ಗುಂಟೆ ಭೂಮಿ ದಾನ ಮಾಡಾಕತ್ತೇನೆ ರೀ. ಅದಕ್ಕೆ ರೀ ಶಿಕ್ಷಣಕ್ಕಾಗಿ, ಗ್ರಾಮೀಣ ಕಲೆಗಳ ಅಭಿವೃದ್ಧಿಗಾಗಿ ದಾನ ಮಾಡಿರಿ. ಅಂಥ ಒಂದು ಇದ್ರೊಳಗೆ ಏನು ಮಾಡಿದ್ರಿ, ಗಿಡಗಳನ್ನು ಹಚ್ತಾ ಇದ್ದೀನಿ. ಯಾಕಂದ್ರೆ ನಾವು ಮಾಡಾಕತ್ತೀವಿ ಅಂದ್ರೆ ಮತ್ತು ಸೈಜ್ ಒಂದು 230 ಗಿಡಗಳನ್ನ ಹಚ್ಚಿದ್ರಿ ಸರ್ ನಾ ಈಗ ನಮ್ಮ ಶ್ರೀಕೃಷ್ಣ ಗುರುಕುಲದೊಳಗೆ. ಮತ್ತು ಈ ವರ್ಷ ಸಹಿತ ರೀ 15th ಆಗಸ್ಟ್ ಸರ್ ನಮ್ಗೆ ಭಾರತ ಸ್ವಾತಂತ್ರ್ಯೋತ್ಸವವನ್ನು ನೆಪ ಮಾಡಿಕೊಂಡ್ರಿ ಅಲ್ಲಿ ವನಮಹೋತ್ಸವವನ್ನು ಮಾಡಾಕತ್ತೇನೆ ಸರ್. ಈಗ ನನ್ನ ನೋಡಿ ಏನಾಗತ್ತೆ ಅಂದರೆ ಅದನ್ನು ಬೇರೆದವರು ಏನಾಗ್ತದೆ ಮನಸ್ಥಿತಿ ಆಗತ್ತೆ ಅಂದರೆ ಅವ್ರು ಸರಿ ಹೌದಲ್ಲ ಸರ್ ಏನೋ ಮಾಡಾಕತ್ತಾರೆ. ನನ್ನ ಕಡೆ ಏನರೂ ರೊಕ್ಕಿಲ್ಲ, ನನ್ನ ಕಡೆ ದಿಕ್ಕೂ ಇಲ್ಲ ರೀ, ನನ್ನ ಕಡೆ ಏನು ರಾಜಕೀಯ ಇದು ಗೊತ್ತಿಲ್ಲ. ಆದರೂ ಸಹಿತ ಮಾಡಬೇಕನ್ನುವಂಥ ಒಂದು ಛಲ ನನ್ನ ಪರಿಧಿಯೊಳಗೆ ಮೊದಲು ನಾ ಮಾಡ್ಬೇಕಂತ ಸರ್. ಯಾಕಂದರೆ ಪೂರ್ವ ವಿಷ್ಣುವಿನ ಕನಸಿನೊಳಗೆ ದೇವಾನ ದೇವತೆಗಳು ನೃತ್ಯ ಮಾಡುವಾಗ ರೀ ಗಣಪತಿ ಒಬ್ಬ ಮಾಡ್ತಿರ್ತಾನೆ. ಯಾಕೆ ಅವನು ಸ್ವಾಂಡಿ ನಮನಿ ಕಾಲು ನಮನಿ ಅವ್ನು ಹೇಳ್ತಾನೆ, ನನ್ನ ನಾಟ್ಯ ನನಗೆ ಸಂತೋಷ ಕೊಟ್ಟರೆ ಸಾಕತ್ತೇಳಿ. ಯಾಕಂದ್ರೆ ಈಗ ದೇಶ ಚಿದ್ಧತೀನಿ ಜಗತ್ತು ಪರಿವರ್ತನೆ ಮಾಡ್ತು ಅನ್ನೋದು ಸಹಿತ ಒಂದು ಮೂರ್ಖತನ ಆಗ್ತದೆ ಸರ್. ಅದಕ್ಕಾಗಿ ಸರ್ ಮೊದಲು ನಮ್ಮನ್ನು ನಾವು ತಿದ್ಕೊಂಡು ಹೋದ ಸರ್. ಈಗ ನಮ್ಮನ್ನು ನೋಡಿ ಸರ್ ಅಲ್ಲಿ ಹೋಗೋರು ಬರೋ ನೋಡ್ತಾರೆ ಸರ್ ಇನ್ನು ಶ್ರೀಕೃಷ್ಣ ಗುರುಕುಲ ಮಾಡಾಕತ್ತಾರು, ಏನೂ ಇಲ್ಲರಿ ಇನ್ನೂ ಕರೆ ಆದರೆ ಏನೂ ಮಾಡಾಕತ್ತಾರು ಅಂದ್ರೆ ಅದು ಏನಾಗುತ್ತೆ ಆಟೋಮೆಟಿಕಲಿ ಏನಾಗುತ್ತೆ ಸರ್ ಮತ್ತೊಬ್ಬರಲ್ಲಿ ಬರ್ತದೆ ಅವ್ರ ಗಿಡಗಳನ್ನ ಸಾಯ್ತಾರೆ ಸರ್. ನಾ ಗಿಡಗಳು ಹಚ್ಚಿದ್ದು ನೋಡಿ ಹೌದು ಅನ್ನೋದು ಹಿಂಗೆ ಸರ್ ಒಬ್ಬರಿಂದ ಒಬ್ಬರಿಗೆ ಮತ್ತೊಬ್ಬರು ಚಿದ್ದೋದೇ ಬೇಡ ಸರ್. ಅದ್ರ ಜೊತೆಯಲ್ಲಿ ಏನಾಗೈತೆ ಸರ್, ಯಾಕಂದರೆ ನಮ್ಮದೇ ಅಂತ ಸರ್ಕಾರ ಸರ್, ನಾವು ಆರಿಸಿ ಕಳಿಸಿದಂಥ ನಮ್ಮ ಪ್ರಜಾಪ್ರತಿನಿಧಿಗಳು ಅವರು ಏನು ಮಾಡ್ಬೇಕಂದ್ರೆ ಸರ್ ಅವ್ರ ಕಡೆಯಿಂದ ಸಾಧ್ಯ ಅದ ರೀ. ಈ ನಮ್ಮಂಥವ್ರಿಗೆ ಏನಾಗೈತೆ ಅಂದ್ರೆ ನಾವು ಕೈಯಿಂದ ಎಷ್ಟು ಹಾಕ್ಬೋದು ರೀ, ಆದರೆ ಸರ್ಕಾರಕ್ಕೆ ಅವ್ರು ಮನಸ್ಸು ಮಾಡಿದ್ರು ಸರ್. ಸರ್ಕಾರಕ್ಕೆ ಮನಸ್ಸು ಮಾಡೋ ಪ್ರಶ್ನೆ ಇಲ್ಲ, ಮನಸ್ಸು ಮಾಡಲೇಬೇಕು. ಯಾಕಂದ್ರೆ ಅವ್ರೇನು ಅವ್ರ ಮನೆಯಿಂದ ತಂದು ಹಾಕ್ಬೋದು ಏನಿಲ್ಲ, ನಮ್ಮ ಟ್ಯಾಕ್ಸ್ ತೊಗೊಳ್ತಾರೆ ಅವರು. ಹೌದೌದು, ನಮ್ಮ ಟ್ಯಾಕ್ಸ್ ತೊಗೊಂಡು ನಮ್ಮ ಹಣವನ್ನು ನಮಗಾಗಿ ಕೆಲಸ ಮಾಡಿ ಅಂತ ಅಷ್ಟ ನಾವು ಬಯಸುವಂಥದ್ದು. ಯಾಕಂದ್ರೆ ಒಂದು ಅತ್ಯಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಒಂದು ಬಜೆಟ್ನಲ್ಲೇ ಎದಕ್ಕೆ ಮಾಡ್ದಪ್ಪ ಬಜೆಟ್ ನಮಗಾಗಿ ಮಾಡಿದ್ರು. ಆ ಬಜೆಟ್ ಯಾರು ದುಡ್ಡಿಂದ ಯಾರಾಗತ್ತೆ, ನಮ್ಮ ಟ್ಯಾಕ್ಸ್. ಆ ಟ್ಯಾಕ್ಸ್ದಲ್ಲಿ ನಮ್ಮ ಎಲ್ಲರಿಗೂ ಪ್ರತಿಯೊಬ್ಬರು ಶಿಕ್ಷಣ ಮತ್ತು ಆರೋಗ್ಯ ಸಿಗುವಂಥ ಒಂದು 20% ಅದಕ್ಕೆ ದುಡ್ಡು ತೆಗೆದಿರ್ತಪ್ಪ ಅಂತಂದ್ರೆ ಇಡೀ ದೇಶ ಬೌದ್ಧಿಕವಾಗಿಯೂ ಬೆಳೀತದೆ, ಆರೋಗ್ಯಪೂರ್ಣವಾಗಿ ಬೆಳೀತದೆ, ಭೌತಿಕ ಮತ್ತು ಭೌತಿಕವಾಗಿ ಬೆಳೀತದೆ. ಯಾಕಂದ್ರೆ ಬೆಳೆಸೋರು ಯಾರು? ಸರ್ಕಾರ. ಆ ಪ್ರತಿಯೊಬ್ಬರೂ ನಾವು ಟ್ಯಾಕ್ಸ್ ಕೊಡುತ್ತಿರ್ತೀವಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ನಾವು
ಕೊಟ್ಟಾಗ ನಡೀತಿರೋದು ಇಡೀ ಹೌದು, ದೇಶದ ಹೌದು. 140 ಕೋಟಿ ಜನ ಹೌದು. ಇವತ್ತು ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಹೌದು ರೀ ನೀವು ಸರ್ ಎಷ್ಟೇ ಕೊಡಲಿ ಸರ್ ನಿಮ್ಮ ಟ್ಯಾಕ್ಸಲ್ಲಿ ನೀರು ಮುಟ್ಟಿರ್ತೀವಿ ಟ್ಯಾಕ್ಸ್ ಕೊಡ್ತೀವಿ, ಉಪ್ಪಿಗೆ ಟ್ಯಾಕ್ಸ್ ಕೊಡ್ತೀವಿ, ಕಡ್ಡೆಗೆ ಟ್ಯಾಕ್ಸ್ ಕೊಡ್ತೀವಿ, ಯಾವ್ದು ಇಲ್ರಿ. ಇವನ್ ನಾವು ಸ್ಯಾನಿಟೈಸೇಷನ್ ಸಣ್ಣ ಹೋದ ಏರಿಯಾಗೆ ಹೋದ ಅದಕ್ಕೆ ನಾವು ಟ್ಯಾಕ್ಸ್ ಕೊಡ್ತೀವಿ. ಸರ್ ದೇಶ ನಿಮ್ಮದು ಅಂದ್ಕೊಳ್ಳಿ ಸರ್, ದೇಶಕ್ಕಾಗಿ ನೀವು ಅದನ್ನ ಅದಕ್ಕಾಗಿ ನೀವು ನಮ್ಮನ್ನು ಆಳುವಂತ ಆಳುವವರು ಏನವ ಸರ್? ಇದಕ್ಕೆ ಯಾಕೆ ಖರ್ಚು ಮಾಡೋದಲ್ಲ? ಏನಾಗೈತೆ ಅಂತ ಸರ್ ನಿಮ್ಮ ಮತ್ತೆ ಹೇಳೋದಂದ್ರೆ ಭ್ರಷ್ಟಾಚಾರ ಅತಿಯಾಗಿದೆ. ಯಾರಿಗೆ ಭ್ರಷ್ಟಾಚಾರ ಎಷ್ಟು ಕಳಿಸೋರು ಭ್ರಷ್ಟಾಚಾರ ಇಲ್ಲ ರೀ ಅದನ್ನ ಚೆನ್ನಾಗಿ ಹೊಂಟದ ಹೇಳ್ತಾನೆ ಕೇಳಿ ಸರ್. ನಿಮ್ಗೆ ನಂಗೆ ಗೊತ್ತಾಯ್ತು ನಿಮ್ಗೆ ಎಲ್ಲಿ ನೋಡಿದಲ್ಲಿ ಭ್ರಷ್ಟಾಚಾರ ರೀ. ಸಂತೆಪೇಟೆಯಲ್ಲಿ ಹೋದ್ರೆ ಅಲ್ಲಿ ಭ್ರಷ್ಟಾಚಾರ. ಅದಕ್ಕಾಗಿ ಇದಕ್ಕೆ ಪರಿಹಾರ ಸಿಕ್ಕಿತೇನು ಮತ್ತೆ ಆಗ್ತಾರೆ ಸಂಸತ್ತಿನೊಳಗೆ ಭ್ರಷ್ಟಾಚಾರ ರೀ. ಇದು ನಮ್ಮ ಸಂಸ್ಕೃತಿ ಆಗಿಬಿಟ್ಟಿದೆ ಸರ್. ಈ ನೋಡಿ ಪರಿಪರಿ ಶಾಲೆ ಕಾಲೇಜುಗಳಲ್ಲಿ ಭ್ರಷ್ಟಾಧಿಕಾರಿ ನೌಕರರಲ್ಲಿ ತುಂಬಿದ ಸ್ವಾರ್ಥದ ದಾಹಗಳಲ್ಲಿ ಭಾವಿ ನಾಗರಿಕ ಸ್ಮಶಾನ, ಕೋರ್ಟ್ ಕಚೇರಿ ವ್ಯವಹಾರಗಳು, ವ್ಯಾಪಾರಿಯ ವಿಚಾರಗಳು, ಭ್ರಷ್ಟಾಚಾರದ ಮೇರೆಯ ಕಂಡು ನ್ಯಾಯದೇವತೆ ಮೌನವೆಂದು ಸರ್, ಪ್ರಜಾಪ್ರಭುತ್ವದ ಹೆಸರಲ್ಲೆಂದು ಭ್ರಷ್ಟಾಚಾರಿಗಳ ಆಳ್ವಿಕೆ ಬಂದು ಆರಿಸಿದವ್ರು ಯಾರ್ರೀ? ನಾವು ಅರಿತು ಆಯ್ದ ತಪ್ಪಿಗೆ ಅರಿತು ಆಯ್ದ ತಪ್ಪಿಗೆ ಒಂದು ಕಪ್ಪರ್ಬೇಕು. ಎಲ್ಲ ಸಮಸ್ಯೆಗಳು ದಾರಿ ತೋರಿಸ್ತಾರೆ. ಈಗ ನೀವು ನಾನು ಕೊನೆದಾಗ ಕೇಳ್ತಾ ಇರೋದು ಇದಕ್ಕೆ ಸ್ವತಃ ನಾವು ಮತದಾರ ಕಾರಣ ಅಂತ ನಿಮ್ಗೆ ಅನಿಸೋದು. ಯಾಕಂದ್ರೆ ಯೋಗ್ಯರನ್ನ, ಪ್ರಾಮಾಣಿಕರನ್ನ, ಈ ಇಲ್ಲಿ ಆಳುವಂತಹ ವ್ಯಕ್ತಿಗಳನ್ನ ಇವ್ರು ಆರಿಸಿ ಕಳಿಸ್ತಾ ಇಲ್ಲ ಸರ್. ದುಡ್ಡಿಗೆ ತಮ್ಮ ಮತಗಳನ್ನು ಮಾರ್ಕೊಳ್ತಾ ಇದ್ದಾರೆ. ಅದಾಗಬಾರದು ಅಂದ್ರೆ ಸರ್ ಮಾರ್ಗದರ್ಶನ ಅಂತ ಗುರು ಪರಂಪರೆ ಅವರು ಭ್ರಷ್ಟಾಚಾರದಾಗ. ಯಾಕಂದ್ರೆ ಇವು ಯಾರಿಗೂ ವಿರಾಗಿಗಳು ಯಾರಿಗೆ ಅನಿಸಬೇಕಾಗಿಲ್ಲ ರೀ. ಅವರು ಮನಕಂಜ ನಡೆಯದ ಮಠಾಧಿಪತಿಗಳು, ವನ ಪ್ರತಿಷ್ಠೆ ಬೆನ್ನತ್ತಿದ ಪೂಜ್ಯರು, ಇವರು ಭ್ರಷ್ಟಾಚಾರದ ಸೆಳವಲ್ಲಿ ಇರುವುದು ಕಂಡು ರೀ ಕಂಡೂ ಕಾಣದಂತೆ ಆಗೇನೆಂತೇಳಿ ನಾನು ಮೌನವಾಗಿ ಅದಕ್ಕೆ ಮುಗಿಸಿದ್ರಿ ಕವನ. ಯಾಕಂದ್ರೆ ಏನೂ ಮಾಡೋಕ್ಕಾಗದಂಥ ಸ್ಥಿತಿ ರೀ. ಯಾಕಂದ್ರೆ ಏನಾರು ಮಾಡಕ್ಕೆ ನೋಡ್ರಿ ಸರ್, ಕಡ್ಗ ಹರಿತು ತಂದ್ರೆ ರೀ ಕೆಲಸ ಮಾಡೋಕ್ಕಾಗತ್ತೆ ರೀ. ನಾವು ಕಡ್ಗ ಮಂಡಾಯ್ತು ನಾವು ಏನಾರು ಮಾಡ್ಬೇಕಂದ್ರೆ ಬೇಕಲ್ರಿ, ಹರಿತು ಬೇಕದು. ಹೀಗಾಗಿ ಸರ್ ನಾವು ಸಾಧ್ಯ ಆದಷ್ಟು ಮೊದಲು ನಮಗೆ ಎಷ್ಟು ಸಾಧ್ಯ ಆದಷ್ಟು ನಮ್ಮಷ್ಟಕ್ಕೆ ನಾವೇ ರೀ ಮೊದಲು ಒಂದು ಇದನ್ನು ಕಟ್ಟಕ್ಕೆ ಪ್ರಯತ್ನ ಮಾಡೋದು ರೀ. ಆದ್ಮೇಲೆ ಎಲ್ಲಿವರೆಗೆ ನಮ್ಮನ್ನು ನಾವು ಕಟ್ಕೋಬೇಕು ಅನ್ನೋಂಥ ಮಾತನ್ನು ಹೇಳೋ ಮೂಲಕ ಮತದಾರರು ನೀವು ಯೋಗ್ಯರನ್ನು ಆಯ್ಕೆ ಮಾಡಿರಿ. ದುಡ್ಡು ಕೊಡುವಂಥ 500 ಕೊಡುವಂಥ 1000 ಕೊಡುವಂಥವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಬೇಕಾದರೆ ಒಳ್ಳೆಯ ಜನರನ್ನ ಆಯ್ಕೆ ಮಾಡಿರಿ. ಅವ್ರಂತಂದ್ರೆ ನಿಮ್ಮ ಉದ್ಧಾರ ಆಗ್ತೈತೆ ಅನ್ನೋದು ನೇರವಾಗಿ ಹೇಳುವಂಥ ಮಾತು. ಯಾಕಪ್ಪ ಅಂತಂದ್ರೆ ನಾವು ಮತ ಹಾಕೋರು ನಾವು ಅರ್ಸಿದ ನಂತರ ಬೈದ್ರೆ ಏನು ಕೆಲಸ ಆಗಿಲ್ಲ, ಹೋಗಂಗಿಲ್ಲ. ಯಾಕಂದ್ರೆ ಗಾಡಿ ಹೋದ್ಮೇಲೆ ಟಿಕೆಟ್ ತೆಗಿಸಂಗ ಗಾಡಿ ನಮ್ಮ ಟಿಕೆಟ್ ನಂಗನೇ ಇದ್ರಿ, ಗಾಡಿ ಹೆಂಗೆ ಹೋಗೋದು ಟೈಮ್ ಆದ್ರೂ ಹೋಗೋದಲ್ಲ ಅದು. ಅದಕ್ಕಾಗಿ ಅವ್ರು ಹೇಳೋದ್ರಲ್ಲಿ ಅರ್ಥದ ಮತದಾರರಾದ ನಾವೆಲ್ಲ ಎಚ್ಚರಗೊಳ್ಬೇಕು. ಈ ಒಂದು ಸ್ವತಂತ್ರೋತ್ಸವ ಸಂದರ್ಭದಲ್ಲೇ ಈ ಭ್ರಷ್ಟಾಚಾರ, ನಿರುದ್ಯೋಗ, ಬಡತನ ಇವೆಲ್ಲ ಹೋಗಲಾಡಿಸ್ಬೇಕಾಗಿತ್ತಂದ್ರೆ ಮೊದಲು ಈ ಭ್ರಷ್ಟ ರಾಜಕಾರಣಿಗಳನ್ನು ಓಡಿಸ್ಬೇಕಾಗಿದೆ. ಆ ಓಡಿಸ್ಬೇಕಾದ್ರೆ ಎಲ್ಲಿ ನಮ್ಮ ಕೈಯಾಗ ಮತ ಆಯ್ತು, ನಾವು ಇದನ್ನು ಮಾಡೋಕ್ಕೆ ಸಾಧ್ಯ. ನಮ್ಮ ಕೈ ರಿಮೋಟ್ ಕಂಟ್ರೋಲ್ ಹೋಯ್ತು, ಅದು ರಿಮೋಟ್ ಕಂಟ್ರೋಲ್ ಇದಕ್ಕೂ ಉಪಯೋಗ ಮಾಡ್ತೀವಿ. ಹೀಗಾಗಿ ಈ ಭ್ರಷ್ಟ ವ್ಯವಸ್ಥೆ ಬೆಳೆದಿದೆ ಅನ್ನೋದು ಅವರು ಒಟ್ಟು ಎಲ್ಲ ಮಾತಿನ ಸಾರ. ಇದಕ್ಕೆ ನೀವೇನಂತೀರಿ? ಅವ್ರು ಹೇಳಿ ತಪ್ಪು ಅನಿಸ್ತದೆ ನಿಮಗೆ. ತಪ್ಪಂದ್ರೆ ತಪ್ಪು ಸರಿ ನಿಮ್ಗೆ ಕಾಮೆಂಟ್ ಮಾಡಿರಿ ಅವ್ರ ಮೇಲೆ, ಎಲ್ಲ ನೀವು ತಪ್ಪು ಅಂತ ಇದ್ದೀರಿ ಅಂತೇಳಿ ನಮ್ಮ ಮೇಲೆ ಕಾಮೆಂಟ್ ಮಾಡಿರಿ. ಯಾಕಂದರೆ ನೀವು ಮತದಾರರು, ನಾವು ಮತದಾರರು. ಮತದಾನದ ವ್ಯವಸ್ಥೆಯಲ್ಲಿ ಮತದಾರರು ನಾವು ಇವತ್ತು ಹೌದು, ನಾವು ಪ್ರಜಾಪ್ರಭುತ್ವದ ನಾವು ಮಾರಕರು ಅಂತೇಳಿ ನಾವು ಇವತ್ತು ಮತ ಹಾಕಿದ ಮರ ನಾವು ಗುಲಾಮರಣ ಹೊರಗೆ ಬಂದೀವಿ ಗುಲಾಮರ. ಮತ್ತು 5 ವರ್ಷ ಯಾರೋ ಕೈಯಲ್ಲಿ ಅದಾಗದಂಗೆ ಯೋಗ್ಯರನ್ನ ಆಯ್ಕೆ ಮಾಡುವಂಥ ಒಂದು ಪದ್ಧತಿ ನೀವು ಬೆಳೆಸ್ಕೊಳ್ರಿ. ಅದೇ ಕಾರಣ ರಾಜಕಾರಣಿಗಳು ಯೋಗ್ಯರು ಬಂದರೆ ಅಂದರೆ ಸಹಜವಾಗಿ ಅವ್ರು ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ. ಯಾಕಂದರೆ ದುಡ್ಡು ಖರ್ಚು ಮಾಡಲಾರ್ದ ಆಯ್ಕೆ ಆದಂಥ ವ್ಯಕ್ತಿ ಜನಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಒಂದು ತಳತೈಕೆ ಇರ್ತದೆ ಅನ್ನೋದು ಅವ್ರ ಒಟ್ಟು ಮಾತಿನ ಸಾರ. ಅದಕ್ಕೆ ನೀವು ಕಾಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ತರಗದು ಸತ್ಯಕ್ಕಾಗಿ ನೋಡಿ ವಂದನೆಗಳು.